ಇನ್ನು ವಿದೇಶಕ್ಕೂ ಚಾಚಿದೆ ಐಶ್ವರ್ಯ ಗೌಡ ವಂಚನೆಯ ಜಾಲ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಹಾಗೆ ಟಿವಿ9 ಜೊತೆಗೇನೆ ಒಬ್ಬ ವೈದ್ಯ ತಮ್ಮ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನಗೂ ಕೂಡ ಮೋಸ ಮಾಡಿದಾಳೆ ಐಶ್ವರ್ಯ ಅಂತೇಳಿ ಆತ ಹೇಳ್ಕೊಂಡಿದ್ದಾನೆ. ವಿದೇಶಿ ವಿಜ್ಞಾನಿಯೊಬ್ಬರ ಮೂಲಕ ವೈದ್ಯನೊಬ್ಬನ ಪರಿಚಯ ಮಾಡಿಕೊಂಡು ಆತನಿಗೆ ವಂಚಿಸಿದ್ದಾಳಂತೆ. ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಸಂಬಂಧಿ ನಾನು ಅಂತ ಹೇಳಿ ಮೊದಲು ಸ್ನೇಹವನ್ನು ಬೆಳೆಸಿ ಅದಾದ ನಂತರ ವ್ಯವಹಾರವನ್ನು ಶುರು ಮಾಡಿ ಆರಂಭದಲ್ಲಿ ಸ್ವಲ್ಪ ಪ್ರಾಫಿಟನ್ನು ಕೂಡ ಶೇರ್ ಮಾಡ್ತಾ ಇದ್ದಂತಹ ಐಶ್ವರ್ಯ ಅದಾದ ನಂತರ ಹೆಚ್ಚಿನ ಹಣ ವಸೂಲಿ ಮಾಡಿ ಮೋಸ ಮಾಡಿದ್ದಾಳೆ ಅಂತೇಳಿ ಕೋಲ್ಕತ್ತಾ ಮೂಲದ ವೈದ್ಯ ಹಲವು ಬಾರಿ ಈ ಥರ ವಂಚನೆಗೆ ಒಳಗಾಗಿದ್ದೀನಿ, ಹಲವು ಬಾರಿ ನನ್ನ ಹತ್ರ ದುಡ್ಡು ಇಸ್ಕೊಂಡು ನನಗೆ ಮೋಸ ಮಾಡಿದ್ದಾಳೆ ಐಶ್ವರ್ಯ ಅಂತೇಳಿ ಈತ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಸಹೋದರಿ ನಾನು, ಅವರ ಅಮ್ಮ ಮತ್ತು ನಮ್ಮ ಅಮ್ಮ ಎಲ್ಲ ಅಕ್ಕ ತಂಗಿರು ಅಂತೆಲ್ಲ ಹೇಳ್ಕೊಂಡು ಸಾಕಷ್ಟು ಜನರಿಗೆ ಈಕೆ ಮೋಸ ಮಾಡಿದಾಳೆ ಅನ್ನುವಂಥದ್ರ ಬಗ್ಗೆ ದಾಖಲಾಗಿರುವಂಥ ಪ್ರಕರಣಗಳು. ಈಗ ವೈದ್ಯ ಕೂಡ ಒಬ್ಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಐಶ್ವರ್ಯ ಗೌಡಳ ಕಳ್ಳಾಟ. ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡಿಕೊಡ್ತೀನಿ ಅಂಥೇಳಿ ಐಶು ಮಾಸ್ಟರ್ ಪ್ಲಾನ್ ಮಾಡಿದ್ಲ. ಹಾಗಾದರೆ ವಂಚನೆ ಮಾಡೋದಕ್ಕೆ ಹೆಸರನ್ನೇ ಬದಲಿಸ್ಕೊಂಡಿದ್ಲಂತೆ ಐಶ್ವರ್ಯ. ನವ್ಯಶ್ರೀ ಅಂತ ಇದ್ದ ಹೆಸರು, ಮಂಡ್ಯದಿಂದ ಈಕೆ ಬೆಂಗಳೂರಿಗೆ ಬರುವಾಗ ನವ್ಯಶ್ರೀ ಇದ್ಲು. ಆದರೆ ಇಲ್ಲಿ ಯಾವಾಗ ಈ ಗೋಲ್ಡ್ ಬಿಸ್ನೆಸ್ ಶುರು ಮಾಡಿದ್ಲು, ವ್ಯವಹಾರವನ್ನು ಶುರು ಮಾಡಿದ್ಲು, ಆಗ ತನ್ನ ಹೆಸರನ್ನು ಐಶ್ವರ್ಯ ಅಂತೇಳಿ ಬದಲಿಸ್ಕೊಂಡಿದ್ಲು. ಸೊ ಐಶ್ವರ್ಯ ಮೊದಲ ಟಾರ್ಗೆಟೇ ಈ ಶ್ರೀಮಂತ ವೈದ್ಯರಂತೆ. ವೈದ್ಯರ ಹೈಫೈ ಲೈಫನ್ನು ಸ್ಟಡಿ ಮಾಡಿ ಸೊ ಯಾರು ಈಸಿಯಾಗಿ ಬಲೆಗೆ ಬೀಳ್ತಾರೆ ಅಂಥೇಳಿ ನೋಡಿ ಚೆಕ್ ಮಾಡಿ ನಂತರ ಅವರಿಗೆ ಗಾಳ ಹಾಕ್ತಾ ಇದ್ಲು ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ. ಡಬಲ್ ಲಾಭ ಬರುತ್ತೆ, ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮಗೆ ಲಾಭ ತಂದು ಕೊಡ್ತೀನಿ ಅಂತೇಳಿ ಆಸೆ ತೋರಿಸೋದು. ಮೊದಲು 5 ತಿಂಗಳು 5%, 10% ಹಣವನ್ನು ರಿಟರ್ನ್ ಕೂಡ ಕೊಡ್ತಾ ಇದ್ಲು. ಅದಾದ ನಂತರ ಈಕೆಯ ಅಸಲಿ ಆಟ ಶುರುವಾಗ್ತಾ ಇತ್ತು. ಹಣ ಇನ್ವೆಸ್ಟ್ ಮಾಡಿಸಿ ಬೇರೆಯವರಿಂದನೂ ಕೂಡ ಹಣವನ್ನು ಇನ್ವೆಸ್ಟ್ ಮಾಡಿಸಿ ಈಕೆ ಮೋಸ ಮಾಡಿದ್ದಾಳೆ. ವೈದ್ಯರಷ್ಟೇ ಅಲ್ಲ, ಅವರ ಗೆಳೆಯರ ಬಳಿಯೂ ಕೂಡ ಈಕೆ ಸುಲಿಗೆ ಮಾಡಿದ್ದಾಳೆ ಅನ್ನುವಂಥದ್ದು ಈಗ ಪೊಲೀಸರು ಹೇಳ್ತಾ ಇರುವಂಥ ಮಾಹಿತಿ. ಹಣ ಇನ್ವೆಸ್ಟ್ ಮಾಡುವಂತೆ ಐಶ್ವರ್ಯ ವೈದ್ಯರ ಸ್ನೇಹಿತರಿಗೂ ಕೂಡ ಕರೆ ಮಾಡಿ ಹೇಳ್ತಾ ಇದ್ದು ಬಹುಪಾಲು ಬ್ಲ್ಯಾಕ್ ಮನಿಯನ್ನು ಪಡ್ಕೊಳ್ತಾ ಇದ್ರು. ಅಂದರೆ ಕ್ಯಾಶ್ ರೂಪದಲ್ಲೇ ಪಡ್ಕೊಂಡು ನಿಮ್ಮ ಈ ಕ್ಯಾಶನ್ನು ಬ್ಲ್ಯಾಕ್ ಮನಿಯನ್ನು ನಾನು ವೈಟ್ ಮಾಡಿಕೊಡ್ತೀನಿ ಅಂತ ಈಕೆ ನಂಬಿಸ್ತಾ ಇದ್ಲಂತೆ. ಇದೇ ರೀತಿ ಕೋಲ್ಕತ್ತಾ ಮೂಲದ ವೈದ್ಯನಿಗೂ ಕೂಡ ಹೆಚ್ಚು ಕಮ್ಮಿ 1.5 ಕೋಟಿ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಈಗ ವೈದ್ಯ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ವೈದ್ಯರು ಟಿವಿ9 ಜೊತೆಗೇನೆ ಮಾತನಾಡ್ತಾ ಕೋಲ್ಕತ್ತಾ ಮೂಲದ ವೈದ್ಯ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚಿನ ಲಾಭ ತಂದು ಕೊಡ್ತೀನಿ ಅಂತ ಹೇಳಿ ಹಣ ಪಡೆದು ವಂಚನೆ ಮಾಡಿದ್ದಾಳೆ ಅಂತೇಳಿ ACP ಭರತ್ ರೆಡ್ಡಿಗೆ ವೈದ್ಯ ದೂರು ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಈಗ ಈ ಐಶ್ವರ್ಯಾಳ ಮೇಲೆ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳು ಇದೇ ರೀತಿ ದಾಖಲಾಗಿತ್ತು. ಈಗ ಮತ್ತೆ ಒಬ್ಬ ವೈದ್ಯ ಕೂಡ ದಾಖಲು ಮಾಡಿದ್ದಾರೆ. ಈಗ ವೈದ್ಯರು ಹೇಳ್ತಾ ಇರುವಂಥದ್ದೇನು, ಕೋಲ್ಕತ್ತಾ ಮೂಲದ ವೈದ್ಯನಿಗೆ ಈ ಐಶ್ವರ್ಯ ಪರಿಚಯ ಆಗಿದ್ದು ಹೇಗಂತೆ, ಹೇಗೆ ಈಕೆಯ ಜಾಲಕ್ಕೆ ಬಿದ್ದು ಆತ ವಂಚನೆಗೆ ಒಳಗಾಗಿದ್ದಾನೆ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ ಈಗ ವೈದ್ಯರು. ರಹಮಾನ್, ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಮೇಶ್ ಟಿ.ಪಿ. ಎಂಬ ವಿಜ್ಞಾನಿ ಏನಿದ್ದಾನೆ, ಈತ ಫಾರಿನ್ನಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈತನ ಮೂಲಕವಾಗಿಯೇ ಐಶ್ವರ್ಯ ಗೌಡ ವೈದ್ಯರಿಗೆ, ಕೋಲ್ಕತ್ತಾ ಮೂಲದ ವೈದ್ಯರಿಗೆ ಸಂಪರ್ಕವನ್ನು ಮಾಡ್ತಾರೆ. ಆತನಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತೇಳಿ 1.5 ಕೋಟಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡು ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಪರಿಚಯ ಆದಂಥ ಬಳಿಕ ಲಕ್ಷಾಂತರ ರೂಪಾಯಿ ವ್ಯವಹಾರನ ಮಾಡ್ತಾರೆ, ಕೋಟಿಗಟ್ಟಲೆ ವ್ಯವಹಾರನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಹಿನ್ನೆಲೆಯನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯಂತೆ ಆತ ಹೇಳಿರ್ತಕ್ಕಂಥದ್ದು, ವೈದ್ಯರು ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ವಿಜ್ಞಾನಿ ಏನಿದ್ದಾನೆ ಈತ ನಾನು PUC ಓದಬೇಕಾದ್ರೆ ನನ್ನ ಸಹಪಾಠಿಯಾಗಿದ್ದ. ಈ ನಿಟ್ಟಿನಲ್ಲಿ ರಮೇಶ್ ಟಿ.ಪಿ.ಯ ಸಂಪರ್ಕದಿಂದಲೇ ನಾನು ಐಶ್ವರ್ಯ ಗೌಡ ಅವರನ್ನು ಕೂಡ ಸಂಪರ್ಕವನ್ನು ಮಾಡಿದ್ದು. ಆತನೇ ಆಕೆಯನ್ನು ಪರಿಚಯನ ಮಾಡಿಸ್ತಾ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಕೂಡ ಆಕೆ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾಳೆ. ಅವರ ಹೆಸರನ್ನು ಬಳಕೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಸಂಬಂಧಿಕರು ಅಂತ ಹೇಳಿ ತನ್ನೊಂದಿಗೆ ವ್ಯವಹಾರವನ್ನು ಮಾಡಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನಿಮ್ಮ ಹಣವನ್ನು ಹೂಡಿಕೆಯನ್ನು ಮಾಡ್ತೇವೆ, ಆ ನಂತರದಲ್ಲಿ ಬಂದಂಥ ಲಾಭಾಂಶದಲ್ಲಿ ಹೆಚ್ಚಿನ ಲಾಭವನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿ ಆಮಿಷವನ್ನು ಕೂಡ ಒಡ್ಡಿದ್ರು ಅಂತ ಹೇಳಿ ಅವರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಕೇವಲ ಕೋಲ್ಕತ್ತಾ ಮೂಲದ ವೈದ್ಯನಲ್ಲದೆ ಉಳಿದ ವೈದ್ಯರಿಗೂ ಕೂಡ ಈಕೆ ವಂಚನೆಯನ್ನು ಮಾಡಿದ್ದಾಳೆ. ಇದೇ ಮಾರ್ಗವಾಗಿ ಹಣವನ್ನು ಕೂಡ ಅವರಿಂದ ಪಡೆದುಕೊಂಡು ಆಕೆ ಹಣವನ್ನು ನೀಡದೆ ವಂಚಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಕೆ ಪಡೆದುಕೊಳ್ತಿದ್ದಂಥ ಹಣ ಇದುವರೆಗೂ ಕೂಡ ಹಾರ್ಡ್ ಕ್ಯಾಶನ್ನು ಪಡೆದುಕೊಳ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದ್ರು. ಆದರೆ ಕೋಲ್ಕತ್ತಾ ಮೂಲದ ವೈದ್ಯ ಏನಿದ್ದಾನೆ ಈತ ನಾನು ಆನ್ಲೈನ್ ಟ್ರಾನ್ಸ್ಫರನ್ನು ಮಾಡಿದ್ದಾನೆ, ಹಂತ ಹಂತವಾಗಿ ವಿವಿಧ
ಅಕೌಂಟ್ಗಳಿಗೆ ನಾನು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ ಅಂತೇಳಿ ಮಾಹಿತಿ ನೀಡ್ತಾ ಇರತಕ್ಕಂಥದ್ದು. ಐಶ್ವರ್ಯ ಗೌಡ ಅಕೌಂಟ್ಗೆ ಆತ ಹಣವನ್ನು ಟ್ರಾನ್ಸ್ಫರ್ ಮಾಡಿಲ್ಲ, ಐಶ್ವರ್ಯ ಗೌಡ ನೀಡಿರ್ತಕ್ಕಂಥ ಅಕೌಂಟ್ಗಳೇನಿದೆ ಆ ಅಕೌಂಟ್ಗಳಿಗೆ ನಾನು ಹಣವನ್ನು ಟ್ರಾನ್ಸ್ಫರ್ ಮಾಡಿರೋದಾಗಿ ಈತ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭರತ್ ರೆಡ್ಡಿಯವರಿಗೂ ACP ಭರತ್ ರೆಡ್ಡಿಯವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನೀಡಿರುವುದಾಗಿ ಆತ ಹೇಳ್ಕೊಂಡಿದ್ದಾನೆ. ಆತನಲ್ಲದೆ ಇತರರಿಗೂ ಕೂಡ ಈ ವಿಜ್ಞಾನಿ ಏನಿದ್ದ ಫಾರಿನ್ನಲ್ಲಿದ್ದಂಥ ವಿಜ್ಞಾನಿ ರಮೇಶ್ TP ಆತನಿಂದ ಸಂಪರ್ಕವನ್ನು ಪಡೆದುಕೊಂಡು ಇತರ ವೈದ್ಯರಿಗೂ ಕೂಡ ಇದೇ ರೀತಿಯಾಗಿ ಮೊದಲನೇದಾಗಿ ಹೋಗಿ ವೈದ್ಯರಿಗೆ ಪೇಷಂಟನ್ನು ತೋರಿಸೋ ರೂಪದಲ್ಲಿ ಇವರೆಲ್ಲರೂ ಹೋಗಿ ಪರಿಚಯವನ್ನು ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ಅವರ ಸಂಪರ್ಕವನ್ನು ಪಡೆದುಕೊಂಡು ಅವರಿಂದಲೇ ಹಣವನ್ನು ಪಡೆದುಕೊಂಡು ವಂಚನೆ ಮಾಡಿದಾಗಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.